ಸಚಿನಣ್ಣ ಇದೇನು ಹೇಳಿದ ಕಾಫಿ ಇಲ್ಲ, ನಾನೆಲ್ಲ ಹುಣಸೆ ಬೀಜ ಅನ್ಕೊಂಡಿದ್ದೆ. 35 ಕಿಲೋಮೀಟರ್ ಸ್ಟ್ರಕ್ಚರ್ ಮೇಲ್ಗಡೆ ಹೋಗಿ 40 ಕಿಲೋಮೀಟರ್ ಕೆಳಗಡೆ ಬರ್ತಾ ಇದೀವಿ. ಅವ್ರು ಇಲ್ಲಿ ಕುಟ್ಟಿ ಅಲ್ಲಿ ಕುಟಾಯಿಸ್ಕೊಂಡು ಹೊಂಟೋದ್ರ ಮೇಲೆ ಚೇಟಾ ನಡಿ ಚೇಟಾ. ಪಾಯಿಂಟ್ ಅಲ್ಲಿ ಗುಪ್ತನಿದ್ದೀರಿ, ಯಾರು ಕಾರ್ಡ್ ಮನ್ಸಿ ಇಲ್ವಾ? ನಮ್ಮ ಹೆಸರು ಹೇಳಿ ಬಂದ್ರೆ ಅವ್ರಿಗೆ 10 ರೂಪೀಸ್ ಡಿಸ್ಕೌಂಟ್ ಎಕ್ಸ್ಟ್ರಾ. 30 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಮಾಡಿದೀವಿ. 300 ಎಕರೆ ನಮ್ದೇ ಇರೋದು. ಬಟ್ ಏನು ಅಂದ್ರೆ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ಸೊ ನಾನು ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತಾರೆ, ಟ್ರಿಪ್ ಹೋಗ್ತಾ ಇರೋದು. ಹೌದು, ಸಡನ್ ಆಗಿ ನಮ್ಮ ಒಂದು ಜಿಮ್ ಕೋಚ್ ಅಣ್ಣ ಅವರು ಏನೋ ಪ್ಲ್ಯಾನ್ ಮಾಡಿದ್ರು. ಮೊದಲೇ ಸಡನ್ನಾಗಿ ನನಗೆ ಹೇಳಿದ್ರು ಬಾ ನೀನು ಅಂತ. ಸೊ ಅದಕ್ಕೋಸ್ಕರ ಆಯಿತು ಅಂತ ಒಪ್ಕೊಂಡು ಹೊರಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ ಆ್ಯಂಡ್ ಇವತ್ತು ಮಾರ್ನಿಂಗ್ 5:30 ಆಗಿದೆ. ಆಲ್ರೆಡಿ 6 o'clock 6:30 ಆಗುತ್ತೆ ಹೊರಡೋಷ್ಟರಲ್ಲಿ. ಸೊ ಇಲ್ಲಿಂದ ಹೊರಟಿ ಪೂರ ನಾಳೆ ಸಾಯಂಕಾಲ ಇಲ್ಲ ಮಧ್ಯಾಹ್ನ ಅಷ್ಟರಲ್ಲ ವಾಪಸ್ ನಾವು ಮೈಸೂರು ರೀಚ್ ಆಗಿರ್ತೀವಿ. ಹೋಗ್ತಾ ಇರೋದು ಬಂದು ವೈನಾಡ್ಗೆ. ಸೊ ಹೋಮ್ ಸ್ಟೇಗೆ ಹೋಗ್ತಾ ಇರೋದು. ಬಟ್ ನನಗೆ ಕರೆಕ್ಟ್ ಇನ್ಫಾರ್ಮೇಷನ್ ಏನೂ ಇಲ್ಲ. ಆ್ಯಂಡ್ ನಾನು ಬ್ಲಾಗ್ ಕೂಡ ಮಾಡ್ತೀನಿ, ಬಟ್ ಆದರೆ ನಾನು ಎಲ್ಲೂ ಕೂಡ ಮಾತಾಡೋಲ್ಲ. ಯಾಕಂದರೆ ನನಗೂ ಸ್ವಲ್ಪ ಶೈ ಫೀಲ್. ಯಾಕಂದರೆ ಅವ್ರು ಇವಾಗ ಫಸ್ಟ್ ಟೈಮ್ ಅವ್ರ ಜೊತೆ ನಾನು ಹೊರಗಡೆ ಹೋಗ್ತಾ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಅವ್ರು ಅಕಸ್ಮಾತ್ ಏನಾದ್ರೂ ನನಗೇನಾರ ಮಾತಾಡಬೇಕು, ಏನಾರ ಅಷ್ಟು ಕಂಫರ್ಟಬಲ್ ಫೀಲ್ ಬಂತು ಅಂತಂದರೆ ನಾನು ಮಾತಾಡ್ತೀನಿ. ಅವ್ರ ಜೊತೆ ಎಲ್ಲ ಆರಾಮಾಗಿ ಬಟ್ ಅದ್ರಲ್ಲಿ ವ್ಲಾಗ್ ಎಲ್ಲ ಮಾಡಿಕೊಂಡು ಮಾತಾಡೋದಿಲ್ಲ. ಅಷ್ಟೊಂದೇನು ಇದಾಗಿಲ್ಲ ನಾನು ಅವ್ರ ಜೊತೆ. ಇವಾಗ moments later. ಎರಡು ಅಮ್ಮ ಮತ್ತೆ ಇದು ಆಯ್ತಲ್ಲ. ಮಗು ನೋಡಿ ಸ್ಕ್ಯೂಟ್ ಆಗೈತೆ ಅಲ್ಲ ಪಾಪ. ಚೆನ್ನಾಗಿದೆ. ಇವನು ಮುಂದೆ ಹಿಂದೆ ಹಾಕ್ಬಿಟ್ಟು ಮುಂದೆ ಸ್ಲೋ ಆಗಿ. ಆ ಕಡೆನೂ ಇದೆ, ಅಲ್ಲೊಂದು ಐತೆ. ವಾಕಿ ಟಾಕಿಲಿ ಮಾತಾಡ್ತಾರೆ. ಚೇಟಿ ಅಲ್ಲ ಬಿಡು, ಚೇಚಿ ಅಲ್ಲ, ಅದೊಂದು ಫಿಲಮ್ ಅಲ್ಲಿ ಒಬ್ಬ ತಾತನ್ನ ಪೋಸ್ ಮಾಡಕ್ಕೋಸ್ಕರ ತಗೊಂಡು ಸಾಯಿಸ ಬಿಟ್ಟಿರ್ತಾನಲ್ಲ. ಅದೆಲ್ಲ ಡೂಪ್ಲಿಕೇಟ್ ಕಂಡು ನೀ ಬಂದಿಯಾ ಬಿಟ್ಟು ಬಿಡಿ ಚೇಟಾ. ಗಣಪತಿ ಕಲೆಕ್ಷನ್ ಇವಾಗ ಹಬ್ಬನ ಇವ್ರ ಕಡೆ. ಓಣಂ ಕಲೆಕ್ಷನ್ ರೆಸಾರ್ಟ್ ಅಲ್ಲಿ ಅದ ಬೇರೆ ಒಂದ್ 2 ಗ್ರೂಪ್ ಇರ್ಬೇಕಿತ್ತು, ಚೆನ್ನಾಗಿರ್ತಿತ್ತು. ಎರಡು ಗ್ರೂಪ್ ಇರ್ಬೇಕಿತ್ತು ರೆಸಾರ್ಟ್ಗೆ, ಚೆನ್ನಾಗಿರ್ತಿತ್ತು. ಹುಡುಗಿರು ಯಾರು ಬಂದಿಲ್ವಲ್ಲ ಅಂತ ಲಾಕಾಕ್ಬಿಟ್ಟಿದ್ರೆ ನಿನ್ನ ನಮ್ಮ ಹುಡುಗಿನ ರೇಗಿಸ್ತೀಯ. ಈಗ ಮಾತಾಡಿ ಅಣ್ಣ, ಈಗ ಬ್ಲಾಗ್ ಮಾಡ್ತಾ ಇದ್ದೀನಿ. ಈಗ ಮಾತಾಡಿ. ಗೋವಿಂದ ಹಾಯ್ ಗಾಯ್ಸ್, ಅದು ನಮ್ಮ ಹೋಮ್ ಸ್ಟೇ. ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಫೈನಲಿ ಲಗೇಜ್ ಎತ್ಕೊ ಬರೋಕ್ಕಾಗಲಿಲ್ಲ, ಇನ್ನೊಂದ್ಸಲ ಟ್ರೆಕ್ಕಿಂಗ್ ಮಾಡ್ತೇವೆ. ಜೀಪ್ ಇದೆ, ಇಲ್ಲಿ ಎತ್ಕೊ ಹೋಗ್ತೀವಿ. ಇಷ್ಟೊಂದು ಒಪ್ಪ ಐತೆ. ಇಷ್ಟೇನಾ, ಇನ್ನೂ ಆಯ್ತಾ? ಹಾಯ್ ಫ್ರೆಂಡ್ಸ್, ಅರೌಂಡ್ 30 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಮಾಡಿದ್ದೀವಿ. ಸುಸ್ತಾಗ್ತಿದೆ ಸಖತ್ತು. ಈವನ್ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಬಟ್ ರಿಯಲಿ ಸೂಪರ್ ಎಕ್ಸ್ಪೀರಿಯನ್ಸ್. ವೈನಾಡ್ ಬಂದರೆ ಎಲ್ಲರೂ ಈ ಪ್ಲೇಸ್ ಬನ್ನಿ. ಈ ಪ್ಲೇಸ್ ಬಂದ್ಬಿಟ್ಟು ಇಡನ್ ಪ್ಲೇಸ್.
ಹಿಡನ್ ಜಮ್ ಮಾಡಪ್ಪ ಸಾಕಲ್ಲ. ಹಾಯ್ ಗಾಯ್ಸ್, ಆ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬಂದು ಈಗ ಬಂದಿರೋದು ಎಡಕಲ ಗುಡ್ಡ. ಎಂಟ್ರಿ ಫೀಸ್ 50 rupees per person 50 rupees. ನಾವು ಡಿಸ್ಕೌಂಟ್ ಮಾತಾಡಿದ್ವಿ. ನಮ್ಮ ಹೆಸರು ಹೇಳಿ ಬಂದ್ರೆ ಅವ್ರಿಗೆ 10 rupees ಡಿಸ್ಕೌಂಟ್ ಎಕ್ಸ್ಟ್ರಾ. ಏನ್ ಹೆಸರು ಮೈಸೂರಿಂದ ಹೇಳ್ಕೊ ಬಂದವ್ರಿಗೆ 10 ರೂಪಾಯಿ ಎಂಟಾಣಿನ ಡಿಸ್ಕೌಂಟ್ ಹಾಕಲ್ಲ. ಇನ್ನೂ ಎಕ್ಸ್ಟ್ರಾ ಇಸ್ಕೊತಾರೆ. Emotional damage. ನೋಡಿ ಗಾಯ್ಸ್, ಸಚಿನಣ್ಣ ಇದೇನ್ ಹೇಳಿದ? ಕಾಫಿ ಇಲ್ಲ, ನಾನೆಲ್ಲೋ ಹುಣಸೆ ಬೀಜ ಅನ್ಕೊಂಡಿದ್ದೆ. ಏನೇನು ಅನ್ಕೊಳ್ಳೋದು ಹೇಳು. ಆ ಕಡೆಯಿಂದ ಇಳಿಯೋದು, ಈ ಕಡೆಯಿಂದ ಹತ್ತೋದು. ಅವ್ರು ಹೇಳಿದ್ರಲ್ಲಿ 25 ಜನ ಹೋಗೋರೆ ಅಂತ. ಚೇಟಾ ನಿನ್ನೆ ಲೆಗ್ಸ್ ಮಾಡಿರಿ ಕಾಲೆಲ್ಲ ನಾವು. ಇಲ್ಲ, ಕುಂತಿ ಬೆಟ್ಟದಲ್ಲಿ ಇಷ್ಟೊಂದು ರಿಸ್ಕ್ ಇಲ್ಲ, ಆರಾಮಾಗಿ ಹತ್ಬೋದು ಅದನ್ನ. ಇದು ಮೊಬೈಲ್ ಇದು 12 Pro ಪ್ಲಸ್. ನನ್ನ ಮೊಬೈಲ್ ಅಂತ ನೋಡ್ತಾ ಇದ್ದೀನಿ. ಸೇಮ್ ಮೊಬೈಲ್. ಬಾಯ್ಸ್ ಕಮ್ ಆನ್, ಬರ್ರಪ್ಪ. ಫೈನಲಿ ಎಡಕಲ್ ಕೇವ್ಸ್ ನೋಡ್ಕೊಂಡು ಈಗ ಇಳಿತಾ ಇದ್ದೀವಿ. 35 ಕಿಲೋಮೀಟರ್ ಸ್ಟ್ರಕ್ಚರ್ ಮೇಲ್ಗಡೆ ಹೋಗಿ 40 ಕಿಲೋಮೀಟರ್ ಕೆಳಗಡೆ ಬರ್ತಾ ಇದೀವಿ. ಇನ್ನೂ 40 ಕಿಲೋಮೀಟರ್ ಹೋಗ್ಬೇಕು ಕೆಳಗಡೆ. ಕನ್ನಡ ಬರಲ್ಲ. ಅಂಕಲ್ಸ್ ಇಬ್ರು ಅಂಕಲ್ಗಳು ಅಲ್ಲವ್ರೆ ಮೇಲ್ಗಡೆ. ಮಂಡಿ ಹೊಡಿತು ಸರಿ ಹಿಡ್ಕೊಂಡೆ ಮಗನೇ. ಅಲ್ಲಿ ಬರ್ತಾವ್ರೆ. ಹಿಡೀರಿ. ಬನ್ನಿ ಇಲ್ಲಿ ಕ್ಲೂ ಸಿಕ್ಕಿದೆ. ಈ ಜಾಗ ನೋಡ್ತಾ ಇದ್ದೀರಲ್ಲ, ನಾವ್ ಇಲ್ಲಿಂದಾನೆ ಕೆಳಗೆ ಬಂದಿದ್ದೆ. ಇದೇ ಪಾಯಿಂಟ್ ಅಲ್ಲಿ ಗುಪ್ತ ನಿಧಿ ಇರೋದು. ಯಾರು ಕಾಡ್ ಮನ್ಸಿ ಇಲ್ವಾ? ಅಲ್ಲ ಸರ್, ಆ ಜಕಣಾಚಾರಿ ಅವರೇ ಬಂದಿಲ್ಲಿ ಕೆತ್ತಿರೋದು. ಚಾಣ ಸೂತ್ಗೆ ನಮ್ಮ ಪಾತ್ರೆ ಅಂಗಡಿಯಿಂದ ತಂದ್ಕೊಟ್ಟಿದ್ದೆ ನಾನು, ಅಲ್ಲಿಂದ ತಂದ್ಕೊಟ್ಟೆ. ಅವ್ರು ಇಲ್ಲಿ ಕುಟ್ಟಿ ಅಲ್ಲಿ ಕುಟಾಯಿಸ್ಕೊಂಡು ಹೊಂಟೋದ್ರ ಮೇಲೆ. ಚೇಟಾ ನಡಿ ಚೇಟಾ. ಈಗಲೂ ಫೋನ್ ಯೂಸ್ ಮಾಡ್ತಾನೆ. ಹಾಯ್ ಗೈಸ್, ಇದು ನಮ್ಮದೇ ಟೀ ಎಸ್ಟೇಟು. ಇಲ್ಲಿಂದ 300 ಎಕರೆ ನಮ್ಮದೇ ಇರೋದು. ಬಟ್ ಏನು ಅಂದರೆ ಈಗ ಕೊಟ್ಬಿಟ್ವಿ, ಸೇಲ್ ಮಾಡಿಬಿಟ್ರಿ. ನಮ್ಮ ತಾತ ಬರೀ ಒಂದು ಬೋಂಡ ಈಸ್ಕೊಳ್ಳೋಕ್ಕೋಸ್ಕರ ಇದನ್ನು ಸೇಲ್ ಮಾಡಿಬಿಟ್ರು. ಏನೂ ಮಾಡೋಕ್ಕಾಗಲ್ಲ. ಬಟ್ ಈಗ ನೋಡೋಕ್ಕೆ ಬಂದಿದ್ದೀವಿ, ಟೀ ಕೊಡ್ತಾರೆ, ಗ್ರೀನ್ ಟೀ ಅಂತ. ಬಟ್ ರೆಕಗ್ನೈಸೇ ಮಾಡ್ತಾಯಿಲ್ಲ. ಬಟ್ ಇನ್ನೊಂದು ಕಾರು ಆಲ್ರೆಡಿ ಮುಂದೆ ಹೋಗಿದೆ. ಈಗ ನೆಕ್ಸ್ಟ್ ನಾವು ಹೋಗಬೇಕು. ಅವ್ರು ಆಲ್ರೆಡಿ ಲೊಕೇಶನ್ ಹತ್ತತ್ರ ರೀಚ್ ಆಗಿದ್ದಾರೆ. ನಾವಿಲ್ಲಿ ಟೀ ಎಸ್ಟೇಟು ನಮ್ದನ್ನು ತೋರ್ಸೋಕ್ಕೆ ಇಲ್ಲಿ ಕರ್ಕೊಬಂದಿದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಯಾರೋ One eternity later. ಹಿಂದೆ ಕ್ಲಾಸ್ ಏರ್ಸಿದ್ರೆ ಇಲ್ವೇನ್ರು? ಏರ್ಸ ಇಲ್ಲ, ಒಳ್ಳೆ ಎಲ್ಲ ನೋಡ್ಬಿಟ್ಟು ಏರ್ಸ್ಬಿಟ್ಟೆ ತಾನೆ ಇದು ಮಾಡಿದ್. ನಡಿಯ ಅಭಿ ನೀವೇ ಜುಗ್ ಅಂತ ಡ್ರಿಫ್ಟ್ ಹೊಡೆದಾಗ ಆಡ್ತಾನೆ. ಜುಗ್ ಅಂತ ಡ್ರಿಫ್ಟ್ ಹೊಡ್ಬಿಟ್ರೆ ಏನು ಇಂಜಿನ್ ಕವರ್ ನೋಡೋದು ಇದ್ರದ್ದು. ಇದನ್ನ ಸರ್ ಜರ ವೈಪರ್ ಲಗಾದ ಸರ್. ಸುಮ್ಮನೆ ಇಲ್ಲ ಗಾಡಿ
ಮಾಡೋಕ್ಕಾಗೋದು. ಕಾರ್ ಎತ್ಕೊಂಡ್ರೆ ನಾಳೆ ಬೆಳಿಗ್ಗೆ ಗುಜ್ರಿಗೆ ಹಾಕ್ಬೋದು. ಅದು ಹುಷಾರಾಗಿ ಬಿಡಿ ಕಡೆ. ಸೂಪರ್ ಎಕ್ಸ್ಪೀರಿಯನ್ಸ್. ಇದು ಮಾಡು ಸುದರ್ಶನ್ ವಿಡಿಯೋ. ಓವರ್ಟೇಕ್ ಬಂದಿದ್ದು ಸರ್ ಈ ಬಂಡೆಗಳನ್ನ. ಕಾರ್ತೆ ಏನೋ ಇದು ನಮ್ ನೋಡೋರಿಗೆ ಭಯ ಆಗೈತಲ್ಲ ಇವ್ರು ಓಡಿಸ್ತು ಗೇರು. ತಾರಲ್ಲ ಯಾಕೆ ಕಾರು ಬರಲ್ಲ ಇಲ್ಲಿ ನಾವು. ನಾನು ವ್ಯಾಗನರ್ ಆಗಿರೋ ಜೊತೆಗೆ ಮೇಲಿರ್ತಾ ಇದೀವಿ. ನಾವು ಅದು ನೋಡ್ದ ಹಿಂಗೆ ಈ ಗಾಡಿ ಬಿಟ್ಟು ಯಾವ ಗಾಡಿಗಳು ಸೂಪರ್ ಎಕ್ಸ್ಪೀರಿಯನ್ಸ್. ಈ ಗಾಡಿ ಬಿಟ್ಟು ಬೇರೆ ಯಾವ ಗಾಡಿ ತರಕ್ಕಾಗಲ್ಲ. ಹಿಮಾಲಯ ತಂದ್ರು ಹತ್ತಲ್ಲ, ಎಕ್ಸ್ಪಲ್ಸ್ ತಂದ್ರು ಹತ್ತಲ್ಲ. ಅದು ಇಷ್ಟು ಜನ ಹಾಕೊಂಡು ಹೇಳ್ತೆ. ಯಾವ ಇಂಜಿನ್ ಇದು? ಇದು ಮಹೇಂದ್ರದೇ ಯಾವುದು ಹಳೆ ಇಂಜಿನ್. ಓಹೋ ಇಲ್ಲಿ ತನಕ ಬಂದಿರೋದೇ ತಣ್ಣಗಿರೋ 6-5 ನೋಡಿದೆ ಅಲ್ವಾಗ? ನೋಡಿಲ್ವಾ? 7 ಜನ ಇರ್ತೀವಿ.